ಇವತ್ತು ನನ್ನ ಹುಟ್ಟುಹಬ್ಬ ಅನ್ನೋದು ಬರೀ ಹೆಸರು ಮಾತ್ರ. ಇವತ್ತೆಲ್ಲ ನಮ್ಮ ಜನರ, ನಮ್ಮ ಕಾರ್ಯಕರ್ತರು, ನನ್ನ ಸಹೋದರರು, ನನ್ನ ಸ್ನೇಹಿತರು ಅವ್ರ ಹುಟ್ಟುಹಬ್ಬ ಅವರ ಒಂದು ಹುಟ್ಟುಹಬ್ಬದ ರೀತಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಇಲ್ಲಿ ವಿಲ್ಸನ್ ಗಾರ್ಡನ್ ಭಾಗದಲ್ಲಿ ಸಾವಿರಾರು ಹೆಣ್ಮಕ್ಳಿಗೆ ಸೀರೆ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ದರ್ಶನ್, ಶೇಖರ್ ಅವರು, ಸಗೀರ್ ಅವರು ಎಲ್ಲ ಸೇರ್ಕೊಂಡು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಇಲ್ಲಿನ ಯುವ ಮುಖಂಡಗಳೆಲ್ಲ ಸೇರ್ಕೊಂಡು ಮಾಡ್ತಾಯಿರ್ತಕ್ಕಂಥದ್ದು ಭಾಳ ಒಂದು ಅರ್ಥಪೂರ್ಣವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲ ಕೂಡ ಸಮಾಜದ ಪರ ಗಮನ ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಒಂದು ಕೆಲಸಗಳನ್ನು ನೀವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹಾಗೆ ಇವತ್ತು ಎಲ್ಲ ಕಡೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆ ಕೂಡ ನನ್ನ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಮ್ಮ ಸಹೋದರರು ಎಲ್ಲ ಕಡೆ ಕೂಡ ಒಂದು ಅರ್ಥಪೂರ್ಣವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದು ನನಗೆ ಭಾಳ ಸಂತೋಷ. ಇದು ಯಾವ ಜನದಲ್ಲಿ ನಾನು ಮಾಡ್ಕೊಂಡಿರ್ತಕ್ಕಂಥ ಪುಣ್ಯ ನನಗೆ ಗೊತ್ತಿಲ್ಲ. ಇಷ್ಟೊಂದು ಪ್ರೀತಿ ವಿಶ್ವಾಸ ನನಗೆ ಜನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತೋರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನನಗೂ ಒಂದೊಂದು ಸರಿ ಆಶ್ಚರ್ಯ ಆಗುತ್ತೆ. ಆದರೂ ಕೂಡ ಅವ್ರ ನಂಬಿಕೆಗೆ ತಕ್ಕಾಗಿ ನಾನು ಈ ಮುಂದಿನ ದಿನಗಳಲ್ಲಿ ಇನ್ನೂ ಅವ್ರ ನಂಬಿಕೆಗೆ ತಕ್ಕಾಗಿ ನಾನು ಕೆಲಸ ಮಾಡಿಕೊಂಡು ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸೋ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ದಿನ ನಮ್ಮ ಯುವರಾಜ್ ಸರ್ ಅವರ ಹುಟ್ಟಿದಬ್ಬ. ಅವ್ರ ಹುಟ್ಟಿದಬ್ಬವನ್ನು ತುಂಬ ಅರ್ಥಪೂರ್ವವಾಗಿ ಇಲ್ಲಿ ಜನ ಎಲ್ಲರೂ, ನಮ್ಮ ಒಂಬೆರಡು ಜನರಿಗೆ ಎಲ್ಲರೂ ಸೀರೆ ಕೊಡೋದು, ಆಮೇಲೆ ಅನ್ನದಾನವನ್ನು ಏರ್ಪಡಿಸಿದ್ದೀರಿ. ಒಂದು 2,000 ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದೀರಿ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸುಮಾರು ಲೀಡರ್ಗಳು ಹಾಗೂ ನಮ್ಮ ಚಲನಚಿತ್ರ ನಟ ಆದ ನಮ್ಮ ಅಜಿತ್ ಅವರು ಇಲ್ಲಿ ಸುಮಾರು ಜನ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಇಲ್ಲಿ ಇವತ್ತು ಯುವರಾಜ್ ಅವರು ಕೇಕ್ ಕಟ್ ಮಾಡೋದು, ಬರೀ ಕೇಕ್ ಕಟ್ ಮಾಡಿ ಒಂದು ಆಚರಿಸೋದು ಇಲ್ಲದೆ ಎಲ್ಲ ಹೆಣ್ಮಕ್ಳಿಗೆ ಅವರ ಒಂದು ಹುಟ್ಟಿದಬ್ಬನ್ನು ಒಂದು ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತ ರೀತಿಯಲ್ಲಿ ಇವತ್ತೆಲ್ಲ ಹೆಣ್ಮಕ್ಳಿಗೆ ಒಂದು ಸೀರೆ ಕೊಡೋದ್ರಿಂದ ಅದೊಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀರಿ. ಇದನ್ನು ಒಳ್ಳೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸೀರೆಯನ್ನು ವಿತರಣೆ ಮಾಡ್ಕೊಂಡು ಹಾಗೂ ತಗೊತಾ ಇದ್ದಾರೆ. ಅವ್ರಿಗೂ ಧನ್ಯವಾದ. ಹಾಗೂ ಯುವರಾಜ್ ಸಾರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಒಂದು ಅಧಿಕಾರ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜಯರಾಜ್. ಸೊ ಇವತ್ತು ವಿಲ್ಸನ್ ಗಾರ್ಡನಲ್ಲಿ ನಮ್ಮ ದರ್ಶನ್ ಅವರು, ಶೇಖರ್ ಅವರೆಲ್ಲ ಸೇರಿ ಇವತ್ತು ಯುವರಾಜ್ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಇವತ್ತು ಆ್ಯಕ್ಚುಲಿ ಇಲ್ಲಿ ಬಂದಾಗ ನಾನು ದರ್ಶನ್ ಅವ್ರನ್ನ ಮತ್ತು ಶೇಖರ್ ಅವ್ರನ್ನ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಆದರೆ ಅವರು ಅಧಿಕಾರ ಇಲ್ಲದೇ ಇವತ್ತು ನಮ್ಮ ಏರಿಯಾ ಜನರಿಗೆ ಎಷ್ಟೊಂದು ಮಾಡ್ತಾಯಿದ್ದಾರೆ. ನಾನು ಅದೇ ಥಿಂಕ್ ಮಾಡ್ತಾಯಿದ್ದೆ, ಇನ್ನೂ ಅವ್ರ ಕೈಗೆ ಅಧಿಕಾರ ಸಿಕ್ಕಿದ್ರೆ ಯಾವ ಮಟ್ಟಕ್ಕೆ ಈ ಏರಿಯಾನ ತೊಗೊಂಡೋಗ್ತಾರೆ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಸೊ ದರ್ಶನ್ ಅವ್ರಿಗೂ ಮತ್ತು ಶೇಖರ್ ಅವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಲಿ. ಅಧಿಕಾರ ಈ ಟೈಮ್ 100% ಸಿಗುತ್ತೆ ಅನ್ನೋದು ನನಗೂ ಕಾನ್ಫಿಡೆಂಟ್ ಇದೆ. ಸೊ ಆಲ್ ದ ಬೆಸ್ಟ್ ಶೇಖರ್ ಅವರೇ. ಆ್ಯಂಡ್ ದರ್ಶನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಿಯಲಿ ಪ್ರೌಡ್ ಆಫ್ ಹಿಮ್. ಯಾಕಂದರೆ ನಾವು ತುಂಬ ಚಿಕ್ಕದ್ರಿಂದ ನಾವು ಒಟ್ಟಿಗೆ ಬೆಳೆದಿರೋದು, ಆದರೆ ಇವತ್ತು ಈ ಮಟ್ಟಿಗೆ ಈ ಅರೇಂಜ್ಮೆಂಟು ರಿಯಲಿ ಪ್ರೌಡ್ ಆಫ್ ಯು ದರ್ಶನ್. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇವತ್ತಿಂದು ನಮ್ಮ ಚಿಕ್ಕಪೇಟೆಯ ಭರವಸೆ ನಾಯಕರು ಅಂತಲೇ ಇಲ್ಲಿ ಕರೆಸ್ಕೊಳ್ತಾರೆ RV ಯುವರಾಜ್ ಅವರು, ನನ್ನ ಸಹೋದರರು ಕೂಡ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ನೋಡ್ತಾರೆ. ಅವ್ರ ಹುಟ್ಟುಹಬ್ಬ ಅಂಗವಾಗಿ ಸೀರೆ ವಿತರಣೆ ಮತ್ತು ಊಟ ಆಯೋಜಿಸುತ್ತೇವೆ. ಅದಕ್ಕೆ ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಯಶಸ್ಸು ಮುಂದಿನ ದಿನಗಳಲ್ಲಿ ಕೊಡಲಿ ಅಂತ ಕೇಳ್ಕೊಳ್ತಾ